ಕಾರಿದು ಏನು ಗುರು ಇರೋದು ಕಾರಿದು. ಕಾಯಿ ಕೇಳಕ್ಕೆ ಬಂದ್ವಿ, ಯಾರೋ ಬೇರೆಯವ್ರು ಅನ್ಕೊಂಡ್ವಿ, ನೋಡಿದ್ರೆ MTV ನಾಗರಾಜು ಸರ್ ಅಂತ ನೋಡ್ರಿ ಇಲ್ಲಿ. ಮತ್ತು ಇಲ್ಲಿ ಒಂದು ಯಡಿಯೂರಪ್ಪ ಅವ್ರ ಜೊತೆ ಮತ್ತು ಇಲ್ಲಿ ಪ್ರಮಾಣ ವಚನ ಮಾಡ್ತಾ ಇರೋದು. ಈ ಸ್ಪಾಟಿಗೆ ಬರಬೇಕು ಅಂತಂದರೆ ಅಪಾಯಿಂಟ್ಮೆಂಟ್ ಲೆಟ್ರ್ ತಗೊಂಡು ಬರಬೇಕು. ನಾವು ಅಪಾಯಿಂಟ್ಮೆಂಟ್ ಲೆಟ್ರೇ ತಗೊಂಡಿಲ್ಲ, ಡೈರೆಕ್ಟ್ ಅವರೇ ನಮ್ಮನ್ನು ಇಲ್ಲಿ ಕರ್ಸವ್ರೆ. ನೋಡ್ರಿ ಮನೆ ನೋಡಿ ಫ್ರೆಂಡ್ಸ್ಗಳು ಹೆಂಗೈತೆ, ಅರಮನೆ ಇದ್ದಂಗೆ ಐತೆ. ಕಾಯಿಸಿ ನೋಡಿ ಫೆರಾರಿ ಕಾರು ಇಷ್ಟು ಹತ್ತಿರದಿಂದ ಯಾವತ್ತು ನೋಡಿ ಇಲ್ಲಿಲ್ಲ ಅಂದ್ಕೊಳ್ಳಿ. ಗಾಡಿ ಮಾತ್ರ ಅಲ್ಟಿ, ಅದು ಡಿಸ್ಬ್ರೇಕ್ ಅದು ಆ ಮಟ್ಟ ಐತಲ್ಲ. ಇಬ್ಬರೇನೋ ಕೂತ್ಕೊಳಕ್ಕಾಗೋದು, ಲಾಸ್ಟು ಹಿಂದೆ ಡಿಕ್ಕಿ ಐತೆ. ಸೈಲೆನ್ಸರ್ ನೋಡೋ ಇಲ್ಲಿ ಹೆಂಗೈತೆ. ಇಷ್ಟು ಹತ್ತಿರದಿಂದ ಫಸ್ಟ್ ಟೈಮು ಫೆರಾರಿನ ನೋಡ್ಬಿಟ್ರೆ ಏನೋ ಒಂಥರ ಫೀಲು. ನಮ್ಮ ಹತ್ರನೇ ಐತೆ ಅನ್ನೋ ಥರ. ಅಲ್ಲಲ್ಲ ಅಣ್ಣ, ಇದು ಗಾಡಿ ಇದು ನೋಡ್ರಿ ಅಣ್ಣ, ಗಾಡಿ ಇದ್ರದ್ದು ಎಷ್ಟು ಅಂತ ನಮಗೆ ಯೋಚನೆ ಮಾಡೋಕ್ಕೆ ಗೊತ್ತಾಗಲ್ಲ. ಈ ಕಾರು ರೋಲ್ಸ್ ರಾಯಲ್ಸು ನಮ್ಮ ಕನ್ಸಲ್ಲೂ ಕೂಡ ಬರೋಕ್ಕೆ. ರೀಲ್ಸಲ್ಲೆಲ್ಲ ನೋಡ್ತೀವಲ್ಲ, ಗಾಡಿ ಸ್ಟಾರ್ಟ್ ಮಾಡಿದ ತಕ್ಷಣ ಇಲ್ಲೊಂದು ಲೋಗೋ ಬರುತ್ತೆ, ಹಿಂಗೆ ಟುಕ್ ಅಂತ ಬರುತ್ತಲ್ಲ. ಅವಣ್ಣ ತುಂಬ ಪುಣ್ಯ ಮಾಡೋರೆ, ಇಂಥ ಗಾಡಿನ ಓಡಿಸ್ತವ್ರೆ. ಗಾಯ್ಸ್ ನೋಡಿ ಗಾಯ್ಸ್ ಹೆಂಗೈತೆ ಕಾರು. ಒಳಗಡೆನೂ ಚೆಕ್ ಮಾಡ್ಬೋದಲ್ಲ, ನೋಡ್ಬೋದು. ಬದುಕಿದ್ರೆ ಹಿಂಗೆ ಬದುಕಬೇಕು ಅಂದ್ಕೊಳ್ರಿ ನಿಜವಾಗ್ಲೂ. ಆ ಗಾಡಿನ ಹತ್ರದಿಂದ ನೋಡಿ ಟಚ್ ಮಾಡ್ತಿದ್ರೆ ಏನೋ ಒಂಥರ ಮನಸ್ಸಿಗೆ ಫೀಲು, ಏನೋ ಒಂಥರ ಅಂದ್ಕೊಳ್ರಿ. ಅವ್ರು ಎಷ್ಟೇ ದೊಡ್ಡ ವ್ಯಕ್ತಿ ಆದರೂ ಕೂಡ ನಮಗೆ ಎಷ್ಟು ಸಿಂಪಲ್ ಆಗಿದ್ರಲ್ವಾ. ನಮ್ಮ ಹತ್ರನೇ ಎದುರುಗಡೆ ಬಂದು ಚೆನ್ನಾಗೇ ಮಾತಾಡ್ಸಿದ್ರು, ಆದರೆ ನಾವು ಅವರು ಅಂತಲೇ ನಮಗೆ ಗೊತ್ತಾಗಲಿಲ್ಲ. ಅವ್ರು ಹೋದಾದ್ಮೇಲೆ ಗೊತ್ತಾಯಿತು. ಪರವಾಗಿಲ್ಲ, ಎಷ್ಟೇ ದೊಡ್ಡ ಮನುಷ್ಯ ಆದರೂ ಕೂಡ ಒಳ್ಳೆ ಪ್ರೀತಿ, ಒಳ್ಳೆ ತುಂಬ ಚೆನ್ನಾಗಿ ನೋಡ್ಕೊಂಡ್ರು. ಹೊಟ್ಟೆ ತುಂಬ ಊಟ, ಆಮೇಲೆ ಅಲ್ಲಿಂದ ಬಂದಿರೋದು ಪೆಟ್ರೋಲ್ ಚಾರ್ಜು, ರೈಟು ಎಲ್ಲ ಚೆನ್ನಾಗಿ ಕೊಟ್ಟರು. ತುಂಬಾ ಎಲ್ಲ ಚೆನ್ನಾಗಿ ನೋಡ್ಕೊಂಡ್ರು, ಜಾಸ್ತಿನೇ ಕೊಟ್ಟರು, ಸುಳ್ಳು ಬರ್ದು ಚೆನ್ನಾಗಿ ಕೊಟ್ಟರು. ತುಂಬ ಧನ್ಯವಾದಗಳು ಅಣ್ಣ. ಥ್ಯಾಂಕ್ಸ್ ಅಣ್ಣ.